ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕ್ಷಿಯನ್ನು ಯುವಿ ಡಿನ್ನರ್ ಡೇಟ್ಗೆ ಅಂತ ಹೇಳಿ ಕರೆದಿದ್ದಾರೆ. ಸಾಕ್ಷಿ ಕೂಡ ರಾಜು ಜೊತೆ ಡಿನ್ನರ್ ಡೇಟ್ಗೆ ಹೋಗ್ತಿದ್ದಾರೆ. ಆದರೆ ಅಲ್ಲಿ ಆನಿವರ್ಸರಿಗೂ ಕೂಡ ವಿಶ್ ಮಾಡಿಲ್ಲ ಅಂತ ಅದಿತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಈ ಕಡೆ ಆನಿವರ್ಸರಿ ಬಗ್ಗೆನೇ ಯುವಿಗೆ ನೆನಪೇ ಇಲ್ಲ. ಆದರೆ ಮನೆಯಲ್ಲಿರ್ತಕ್ಕಂಥ ಅಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಅವನೇನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರ್ಬೋದು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಸಾಕ್ಷಿ ಜೊತೆ ಡಿನ್ನರ್ ಡೇಟ್ಗೆ ಹೋಗೋದಕ್ಕೆ ರೆಡಿ ಆಗಿರೋ ರಾಜು ಸಾಕ್ಷಿಗೋಸ್ಕರ ನೀವೆಲ್ಲಿರ್ತೀರೋ ಅಲ್ಲಿಗೆ ಕಾರ್ ಕಳಿಸ್ತೀನಿ, ವಿಷಯ ತಿಳಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಾಕ್ಷಿ ಅಗ್ನಿ ಮನೆಗೆ ಬಂದಿದ್ದಾಳೆ. ಅಗ್ನಿ ಮನೆಯಲ್ಲಿ ಅಗ್ನಿ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅದಿತಿ ಕಣ್ಣೀರು ಹಾಕ್ತಿದ್ದಾಳೆ ಅಂತ. ಅದಕ್ಕೆ ಕಾರಣ ಏನು ಅಂತ ತಿಳಿದಿದ್ದಾಗಿ ಯುವಿಯನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಅಗ್ನಿ ಮುಂದಾಗ್ತಾರೆ. ಇಷ್ಟೊಂದು ಕೋಪ ಒಳ್ಳೇದಲ್ಲ, ಜೊತೆಗೆ ನಾವು ಪೇಷಂಟ್ ಇಂದ ಕಾಯ್ಬೇಕಾಗತ್ತೆ ಅಂತ ಹೇಳಿ ಅಪ್ಪ ಅರವಿಂದ್ ಹೇಳ್ತಾರೆ. ಯಾರು ಗೊತ್ತಿರತ್ತೆ ಪೇಷಂಟ್ ಇಂದ ಕಾಯೋರ ಅವಸ್ಥೆ ಏನು ಅಂತ. ಕಾಯಿಸೋರ್ಗೆಲ್ಲ ಗೊತ್ತಾಗೋದಿಲ್ಲ ಕಾಯೋರ ಸಂಕಟ ಏನು ಅನ್ನೋದು ಅಂತ ಹೇಳಿ ಅಗ್ನಿ ರೆಬೆಲ್ ಆಗ್ತಾರೆ. ಜೊತೆಗೆ ನಾವ್ ಯಾರಿಗೂ ಕಾಯ್ಬಾರ್ದು, ನಮಗೋಸ್ಕರ ಬೇರೆಯವ್ರು ಕಾಯ್ಬೇಕು ಅನ್ನೋ ಆಟಿಟ್ಯೂಡ್ ಅಲ್ಲಿ ಹೇಳ್ತಿದ್ದಾಗ ಇಷ್ಟೊಂದು ಆಟಿಟ್ಯೂಡ್ ಮನುಷ್ಯನಿಗೆ ಒಳ್ಳೇದಲ್ಲ. ನೋಡಮ್ಮ ಅತಿಥಿ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಹೇಳಿ ಅಪ್ಪ ಹೇಳ್ತಿದ್ದಾಗನೆ ಈ ಕಡೆ ಅಗ್ನಿ ಅಣ್ಣ ದಯವಿಟ್ಟು ಅಪ್ಪ ಹೇಳಿದಾಗ ನೀನೇನು ಕಾಲ್ ಮಾಡಕ್ಕೆ ಹೋಗ್ಬೇಡ ಅಣ್ಣ, ಯಾಕಂದ್ರೆ ಯುವಿ ಸರ್ಪ್ರೈಸ್ ಪ್ಲಾನ್ ಮಾಡ್ತಿರ್ಬೋದಲ್ವಾ, ಇನ್ನೂ ಕೂಡ ಓಲ್ಡ್ ಡೇ ಇದೆ ಅಲ್ಲ, ಓಲ್ಡ್ ಡೇ ತನಕ ನಾನು ಕಾಯ್ತೀನಿ ಬಿಡು ಅಂತ ಹೇಳಿ ಅದಿತಿ ಅಣ್ಣ ಅಗ್ನಿ ಕಾಲ್ ಮಾಡೋದನ್ನ ತಡೀತಾರೆ. ನಂತರ ಅಲ್ಲಿಗೆ ಸಾಕ್ಷಿ ಬರ್ತಾಳೆ. ಸಾಕ್ಷಿ ಬರ್ತಿದ್ದಾಗೆ ಸಾಕ್ಷಿ ಕೂಡ ಡಿನ್ನರ್ ಡೇಟ್ಗೆ ರಾಜು ಜೊತೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಅದಿತಿಗೆ ಗೊತ್ತಾಗುತ್ತೆ. ಸಮಥಿಂಗ್ ಅಂತ ಹೇಳ್ತಿದ್ರೆ ಇಲ್ಲಿ ಸಾಕ್ಷಿ ಆ ರೀತಿ ಏನಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಸಾಕ್ಷಿಗೆ ಕಾಲ್ ಮಾಡಿದಂತ ರಾಜು ಇಲ್ಲಿ ಸಾಕ್ಷಿ ಅವರೇ, ನೀವು ಇರ್ತಕ್ಕಂಥ ಅಡ್ರೆಸ್ ಅನ್ನ ಆ ಒಂದು ಡ್ರೈವರ್ಗೆ ಹೇಳ್ಬಿಡಿ, ಖಂಡಿತವಾಗ್ಲೂ ನಿಮ್ಮನ್ನ ಅವನು ಕರ್ಕೊಂಡು ಬಂದ್ಬಿಡ್ತಾನೆ, ಕಾರ್ ಕಳಿಸ್ತಿದ್ದೀನಿ ಅಂತ ಹೇಳಿದ್ದೆ. ಅಲ್ಲಿ ಅರೇಂಜ್ಮೆಂಟ್ಸ್ ನೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಸ್ವರ್ಗಾನೇ ದರಗಿಳಿದಿರ್ಬೇಕು ಆ ರೀತಿ ಅರೇಂಜ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಸಾಕ್ಷಿಗೋಸ್ಕರ ರಾಜು. ಇತ್ತ ಕಡೆ ಕಾರ್ ಡ್ರೈವರ್ ಕಾಲ್ ಮಾಡ್ತಾರೆ, ಸಾಕ್ಷಿಗೆ ಅಡ್ರೆಸ್ ಕಳಿಸ್ತಾರೆ. ಸಾಕ್ಷಿ ಆ ಕಡೆ ಕಾರ್ ಬರುತ್ತೆ. ಕಾರ್ ಬರ್ತಿದ್ದಾಗ ರೇವತಿ ಅವ್ರು ಬಂದಿದ್ದೆ, ಯುವಿ ನಿನ್ಗೋಸ್ಕರ ಕಾರ್ ಕಳಿಸಿದ್ದಾನೆ ಅದಿತಿ, ರೆಡಿ ಆಗಬೇಕಾ ಅಂತ ಹೇಳಿ ರೆಡಿ ಮಾಡಿಸ್ತಾರೆ. ತನಗೋಸ್ಕರ ಯುವಿ ಕಾರ್ ಕಳಿಸಿದ್ದಾನೆ ಅಂತ ತಪ್ಪು ತಿಳ್ಕೊಂಡಂತ ಅದಿತಿ ಹೋಗೋಕೆ ರೆಡಿ ಆಗ್ತಿದ್ದಾಗೆ ಅಗ್ನಿ ನಾನು ಬರ್ತೀನಿ ಅಂತಾರೆ. ಬೇಡ ಅಣ್ಣ ನಾನು ಮಾತ್ರ ಹೋಗ್ತೀನಿ ಅಂದಾಗ ನಿನ್ನ ಸ್ನೇಹಿತ ಇದ್ದಾಳಲ್ವಾ ಸಾಕ್ಷಿ ಕರ್ಕೊಂಡು ಹೋಗು ಅಂದಾಗ ಅವಳು ಕೂಡ ರಾಜು ಜೊತೆ ಡಿನ್ನರ್ ಡೇಟ್ಗೆ ಹೋಗ್ತಿದ್ದಾಳೆ ಅನ್ನೋ ವಿಷಯವನ್ನ ಹೇಳ್ತಾಳೆ. ಕೇಳ್ತಿದ್ದಾಗೆ ಅಗ್ನಿ ಹಾಗೆ ಸ್ಟನ್ ಆಗ್ತಾರೆ. ಹಾಗಾದ್ರೆ ಮುಂದೇನಾಗತ್ತೆ, ಅಲ್ಲಿ ಸಾಕ್ಷಿ ಮತ್ತೆ ಅದಿತಿ ಇಬ್ರು ಕೂಡ ಒಂದೇ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಯುವಿ ಬೇರೆ ಅಲ್ಲ ರಾಜು ಬೇರೆ ಅಲ್ಲ ಅನ್ನೋ ಸತ್ಯ ಬಯಲಾಗತ್ತೆ. ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.